ಆಗ್ಲಿಂದ ನೋಡ್ತಾ ಇದ್ದೀನಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾನೇ ಇದೆಯಾ? ಯಾಕೆ ವಾಕಿಂಗ್ ಹೋಗ್ಲಿಲ್ವಾ? ಇಲ್ಲ ಹೋಗ್ಬೇಕಾ ಹೇಳು, ನಾನೇ ಕರ್ಕೊಂಡು ಹೋಗ್ತೀನಿ. ಸರ್ ಸುಮ್ಮನೆ ಇರಿ ಸರ್. ಅತ್ತೆ ಮನೆ ಬಿಟ್ಟು ಹೋಗಿದ್ದನ್ನ ನನ್ನಿಂದ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ಗೊತ್ತಾ? ಈಗ ವಾಪಸ್ ಬಂದ್ರಲ್ಲ. ಅದಲ್ಲ ಸರ್, ಅವ್ರ ಮನ್ಸಿಗೆ ಎಷ್ಟು ನೋವಾಗಿದ್ರೆ ಇಂಥ ನಿರ್ಧಾರಕ್ಕೆ ಬರಲ್ಲ ಅವರು. ಇನ್ಮೇಲೆ ಆ ಥರ ಎಲ್ಲ ಆಗ್ದಿರೋ ಹಾಗೆ ನೋಡ್ಕೋಬೇಕು ಸರ್. ನಾವು ದೇವಸ್ಥಾನಕ್ಕೆ ಹೋಗದೆ ಇದ್ದಿದ್ರೆ, ಅತ್ತೆ ನಮಗ್ ಸಿಗದೆ ಹೋಗಿದ್ದಿದ್ರೆ ಅವ್ರು ಏನ್ ಮಾಡ್ಕೋತಿದ್ರೋ ಏನೋ. ಅದನ್ನ ನೆನೆಸ್ಕೊಂಡ್ರೆ ಈಗ್ಲೂ ಮೈಯೆಲ್ಲ ಜುಮ್ ಅನ್ನತ್ತೆ. ಅತ್ತೆನೇನೋ ಮನೆಗೆ ಕರ್ಕೊಂಡ್ ಬಂದ್ವಿ ಸರ್, ಆದ್ರೆ ಅವ್ರ ಮನ್ಸಿಗಾಗಿರೋ ಗಾಯ ಇನ್ನೂ ಹಾಗೆ ಇದೆ. ಅತ್ತೆನ ಗಮನಿಸ್ತಾ ಇರ್ಬೇಕು. ಆದ್ರೂ ಮಾವನು ಅತ್ತೆಗೆ ಹಾಗೆಲ್ಲ ಅನ್ಬಾರ್ದಾಗಿತ್ತು. ಅತ್ತೆ ಮಾವ ಯಾವಾಗ್ಲೂ ಒಟ್ಟಿಗೆ ಸಂತೋಷವಾಗಿರ್ಬೇಕು ಸರ್. ಅವರಿಬ್ಬರ ಮಧ್ಯೆ ಯಾವತ್ತೂ ಯಾವ ಸಮಸ್ಯೆನೂ ಬರಬಾರ್ದು. ನಮ್ಮನ್ನ ಅಳೋ ಹಾಗೆ ಮಾಡಿ ನೀನು ನಗ್ತಿದ್ಯಾ? ಅನು, ನಾನು ನಿನ್ನ ಹತ್ರ ಮಾತಾಡ್ತಿದ್ರೆ ಅವಳನ್ನೇನು ಗುರಾಯಿಸ್ತಾ ಇದೀಯಾ? ಈ ಕೀ ಬಂಚು ನನ್ನ ಹೆಂಡತಿ ಹತ್ರ ಇದ್ದಾಗಲಿ ನಮ್ಮ ಅಮ್ಮನ ಹತ್ರ ಇದ್ದಾಗಲಿ ಯಾವ ಸಮಸ್ಯೆನೂ ಆಗ್ಲಿಲ್ಲ. ನಿನ್ನ ಹತ್ರ ಯಾವಾಗ ಬಂತೋ ಆಗ್ಲಿಂದ ಸಮಸ್ಯೆಗಳು ಸ್ಟಾರ್ಟ್ ಆಯ್ತು. ಮಾವ, ಈಗ ನಿಮ್ ಸಮಸ್ಯೆ ಏನು? ನಾನಾ ಇಲ್ಲ ಈ ಕೀ ಬಂಚ? ಎರಡು. ಸೇವಂತಿ, ಈಗ ನಾವೇನ್ ಮಾಡೋಣ? ಇನ್ನೇನ್ ಮಾಡೋದು ಸರ್? ಇವಳ ಹತ್ರ ಇರೋ ಕೀ ಬಂಚ್ನ ಕಿತ್ಕೊಂಡು ಅತ್ತೆ ಕೊಡೋದು ಅಷ್ಟೇ. ಏಯ್, ಬಿಡೆ, ನನ್ ಕೈ ಬಿಡು. ಸೇವಂತಿ ಬಿಡು, ಬಿಡು ಅಂತ ಹೇಳ್ತಿಲ್ವಾ? ನೋವಾಗ್ತಿದೆ. ಬರೀ ಬೆರಲ್ ಹಿಡ್ಕೊಂಡಿದ್ದಕ್ಕೆ ಇಷ್ಟೊಂದು ನೋವು ಅಂತ ಗೋಳಾಡ್ತಿದ್ಯಲ್ಲ. ನೀನ್ ಮಾಡ್ರೋ ಕೆಲ್ಸದಿಂದ ಅತ್ತೆಗಿನ್ನೆಷ್ಟು ನೋವಾಗಿರ್ಬೇಡ. ಸೇವಂತಿ, ನೀನು ಬರ್ತಾ ಬರ್ತಾ ತುಂಬಾ ವೀಕ್ ಆಗ್ತಿದ್ಯಾ ಅನ್ಸತ್ತೆ. ಕರೆಕ್ಟಾಗಿ ಹಿಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಆ ಕೈ ಬೆರಳು ನಿನ್ ಕೈಯಲ್ಲಿರ್ತಿತ್ತು. ಇಲ್ಲ ಸರ್, ಏನೋ ಪಾಪ ಹೋಗ್ಲಿ ಅಂತ ಬಿಡ್ತಾ ಇದ್ದೀನಷ್ಟೇ. ನೋಡು ಸೇವಂತಿ, ಇಂಥವ್ರಿಗೆಲ್ಲ ಪಾಪ ಅಂತ ಕರುಣೆ ತೋರಿಸಿದ್ರೆ ಪಾಪ ನಮಗೆ ಸುತ್ತಕೊಳ್ಳುತ್ತೆ. ಇವಳು ಕೆಂಡ ಇದ್ದ ಹಾಗೆ ಸುಮ್ಮನೆ ಬಿಡಬಾರ್ದು, ಕೆದಕಿ ನೀರು ಹಾಕಿ ಆರಿಸ್ಬಿಡ್ಬೇಕು. ಏಯ್, ಏನು ದುರ್ಗುಟ್ಕೊಂಡು ನೋಡ್ತಿದ್ಯಾ? ನಿನ್ನ ಕೈಯಲ್ಲಿರೋ ಕೀ ಬಂಚನ ಸೇವಂತಿ ಕೊಡು. ಸರ್, ಅದ್ ನನಗ್ ಬೇಡ. ಹಾಗಾದ್ರೆ ಅದನ್ನ ಮತ್ತೆ ಅಮ್ಮನ್ ಕೊಡಕ್ಕೆ ಹೇಳೋಣವಾ? ಬೇಡ ಸರ್, ಈ ಸಮಸ್ಯೆ ಎಲ್ಲ ಮುಗಿಯೋವರೆಗೂ ಅದು ಅವಳ ಹತ್ರನೇ ಇರ್ಲಿ. ಇಲ್ಲ ಅಂದ್ರೆ ಅಜ್ಜಿ ಹತ್ರ ಹೋಗಿ ನಾವೇ ಹೊಡೆದು ಬಡ್ದು ಕಿತ್ಕೊಂಡ್ವಿ ಅಂತ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ದೊಡ್ಡ ಸೀನೆ ಕ್ರಿಯೇಟ್ ಮಾಡ್ಬಿಡ್ತಾಳೆ. ಟೈಮ್ ಬಂದಾಗ ನಾವೇ ಅದನ್ನ ಕಿತ್ಕೊಂಡು ಅದನ್ನ ಅತ್ತೆ ಕೊಡೋಣ. ಅಲ್ಲಿವರೆಗೂ ಇದನ್ನ ಅವಳ ಹತ್ರನೇ ಇಟ್ಕೊಂಡು ಮೆರಿತಾ ಇರ್ಲಿ. ಹಾಗಂತ್ಯಾ? ಸರಿ ಬಿಡು, ನೀನ್ ಏನು ಹೇಳ್ತೀಯೋ ಅದು ಸರಿಯಾಗೇ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಐ ಆಲ್ವೇಸ್ ಲೈಕ್ ಯು. ಏನು ಇನ್ಮೇಲೇನಾದ್ರೂ ಈ ತರ ಪ್ಲೇ ಮಾಡಿದ್ರೆ? ನಾನೇನು ಪ್ಲೇ ಮಾಡ್ತಿಲ್ಲ, ಮಾಡಿದ್ದೆಲ್ಲ ನೀವೇ. ಡ್ಯೂಪ್ಲಿಕೇಟ್ ಅಪ್ಪ ಅಮ್ಮನ ಸೆಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ ಯಾರು? ನೀವ್ ತಾನೇ? ನೀವ್ ಕರ್ಕೊಂಡ್ ಬಂದಿದ್ದಕ್ಕೆ ನಾನು ಅವ್ರನ್ನ ಕರ್ಕೊಂಡ್ ಬಂದು ಪ್ರೂವ್ ಮಾಡ್ಬೇಕಾಯ್ತು. ನೋಡು ಅನು, ಚಂದ್ರಕಾಂತ್ ಮಾವ ನಿಮ್ಮ ಅಪ್ಪ ಹೌದು ಅಲ್ವೋ ಅನ್ನೋದು ಇಲ್ಲಿ ಯಾರು ಗೊತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿನಗಂತೂ ಅದು ಚೆನ್ನಾಗಿ ಗೊತ್ತು. ಅದನ್ನ ನಾನು ಪ್ರೂವ್ ಕೂಡ ಮಾಡ್ತೀನಿ. ಅಲ್ಲಿವರೆಗೂ ಹೋಗ್ಲಿ ಪಾಪ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ನಮ್ಮ ಮನೆಗೇನಾದ್ರೂ ನಿನ್ನಿಂದ ತೊಂದರೆ ಆದ್ರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ.
ಈ ಮನೆಯಿಂದನೇ ಹೋಗ್ತೀಯೋ ಇಲ್ಲ ಈ ಲೋಕದಿಂದನೇ ಹೋಗ್ತೀಯೋ ಅಂತ ನೀನೇ ಡಿಸೈಡ್ ಮಾಡು. ಸದ್ಯಕ್ಕೆ ಇಲ್ಲಿಂದ ತೊಲಗು. ಕೊಡಿ ನನ್ನ ಫೋನು. ತೊಲಗು. ದಯವಿಟ್ಟು ನನ್ನ ಕ್ಷಮಿಸಿ ಅಕ್ಕ. ನಾನಿದ್ ಪರಿಸ್ಥಿತಿಯಲ್ಲಿ ನಾನಾಗ ಮಾತಾಡ್ಬೇಕಾಗಿ ಬಂತು. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಕ್ಕ. ಆ ಊರಲ್ಲಿ ನಡೆದಿದ್ದು, ನನಗ್ ಮದ್ವೆ ಆಗಿದ್ದು ಯಾವ ವಿಷಯನೂ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಏನಮ್ಮ ಹೇಳ್ತಾ ಇದೀಯಾ? ನಿಜ ಅಕ್ಕ. ಮನೇಲಿ ಪರಿಸ್ಥಿತಿ ಸರಿ ಇಲ್ದಿರೋ ಕಾರಣ ನಡೆದಿದ್ ಯಾವ್ದನ್ನು ಅವ್ರಿಗೆ ಹೇಳಲಿಲ್ಲ. ಆದ್ರೆ ನಾನು ಅಶ್ವಿನ್ ಮೊದ್ಲಿಂದಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ವಿ. ನಮ್ಮಿಬ್ರು ಮನೆಯಲ್ಲೂ ನಮ್ ಮದ್ವೆಗೆ ಒಪ್ಪಿಗೆ ಇಲ್ಲ. ನಾನ್ ಮದ್ವೆ ಆಗಿದ್ದೀನಿ ಅಂತ ನಮ್ಮ ಅಪ್ಪಗೇನಾದ್ರೂ ಗೊತ್ತಾದ್ರೆ ಖಂಡಿತವಾಗ್ಲೂ ನನ್ನ ಜೀವಂತವಾಗಿ ಉಳ್ಸಲ್ಲ ಅಕ್ಕ. ಅದಕ್ಕೆ ನಮ್ಮ ಮನೇಲಿ ನಾನು, ಅವ್ರ ಮನೇಲಿ ಅವರು ಹೀಗೆ ಇದೀವಿ ಅಕ್ಕ. ನೀವ್ ಬೇರೆ ಸಡನ್ ಆಗಿ ಬಂದು ಅವ್ರ ಬಗ್ಗೆ ಕೇಳ್ತಾ ಇದ್ರೆ ನನಗೇನ್ ಹೇಳೋದು ಅಂತ ಗೊತ್ತಾಗ್ದೆ ಆಗ ಮಾತಾಡ್ಬಿಟ್ಟೆ ಅಕ್ಕ. ದಯವಿಟ್ಟು ತಪ್ಪು ತಿಳ್ಕೊಬಿಡಿ ಪ್ಲೀಸ್, ನನಗ್ ಕ್ಷಮಿಸಿ ಅಕ್ಕ. ಬಿಡಮ್ಮ, ಅವತ್ತು ನೀನು ಆ ಹುಡುಗಿ ಜೀವನ ಕಾಪಾಡ್ದೆ. ಆ ಹುಡುಗ ನಿನ್ ಕೊರಳಿಗೆ ತಾಳಿ ಕಟ್ಟಿ ನಿನ್ ಜೀವನ ಕಾಪಾಡ್ದ. ನೀವು 100 ವರ್ಷ ಚೆನ್ನಾಗಿರ್ತೀರ. ನಿಮ್ಮಿಬ್ಬರ ಮನೇಲೂ ನಿಮ್ಮನ್ನ ಒಪ್ಕೊಳ್ತಾರೆ. ಮತ್ತೆ ನಾನು ವಾಪಸ್ ಬರುವಾಗ ನೀವು 3 ಜನ ಇರ್ತೀರ. ಎಲ್ಲ ಒಳ್ಳೇದಾಗತ್ತೆ. ನೀನೇನು ಚಿಂತೆ ಮಾಡಬೇಡ. ತುಂಬಾ ಥ್ಯಾಂಕ್ಸ್ ಅಕ್ಕ. ನೀವಿಬ್ರು ಚೆನ್ನಾಗಿರ್ಬೇಕಮ್ಮ. ಸರಿ, ನಾನು ಬರ್ತೀನಮ್ಮ. ಅದು ಕಲ್ಪನಾ, ನಾನವತ್ತು ಆ ರೀತಿ ಮಾತಾಡಬಾರ್ದಾಯ್ತು. ನಾನು ಮಾಡಿದ ತಪ್ಪಿಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು, ನಾನು ಸಹಿಸ್ಕೊಂತೀನಿ. ಆದ್ರೆ ನನ್ ಜೊತೆ ಮಾತಾಡದೆ ಮಾತ್ರ ಇರಬೇಡ. ಅದ್ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಏನು? ನಿಮಗ್ ಶಿಕ್ಷೆ ಕೊಡೋದಾ? ನಿಮಗ್ ಶಿಕ್ಷೆ ಕೊಡೋದಕ್ಕೆ ನಾನ್ ಯಾರು? ಕಲ್ಪನಾ ಪ್ಲೀಸ್ ಮಾತಾಡ್ಬೇಡಿ. ಇನ್ ಮುಂದೆ ಮಾತಾಡೋಕೆ ನಮ್ಮಿಬ್ರು ಮಧ್ಯೆ ಏನೂ ಇಲ್ಲ. ಬೇಡ ಕಲ್ಪನಾ, ಹಾಗೆ ಮಾತಾಡೋಕ್ ಹೋಗ್ಬೇಡ. ಅಲ್ಲ, ಮದ್ವೆ ಆದ ಇಷ್ಟು ವರ್ಷದಲ್ಲಿ ನಾನು ಯಾವತ್ತಾದ್ರೂ ನಿನ್ ಮನ್ಸಿಗೆ ಬೇಜಾರಾಗೋ ಥರ ಮಾತಾಡಿದ್ದೀನ? ಹೋಗ್ಲಿ, ನಿನಗೆ ಬೇಸರ ಆಗೋ ಥರ ನಡ್ಕೊಂಡಿದ್ದೀನ? ನೋಡು ಕಲ್ಪನಾ, ನಾನು ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀನಿ. ಯಾವತ್ತಾದ್ರೂ ನಾನು ನಿನ್ನ ಎಲ್ರ ಮುಂದೆ ಬಿಟ್ಕೊಟ್ಟಿದ್ದೀನ? ನಾನೇನ್ ಮೂರನೇವನ? ಮೂರನೇವ್ರು ಮಾತಾಡಿದ್ರೆ ನನ್ಗಿಷ್ಟು ನೋವಾಗ್ತಿರ್ಲಿಲ್ಲ. ಇಷ್ಟು ವರ್ಷ ನಿಮ್ಗೋಸ್ಕರನೇ, ನಿಮ್ಮಿಷ್ಟನೇ ನನ್ನಿಷ್ಟ ಅನ್ಕೊಂಡು ಜೀವನ ಮಾಡಿದ್ ನನ್ಗೆ ನಿಮ್ ಬಾಯಿಂದ ಇಂಥ ಮಾತು ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಈಗ್ಲೂ ಹೇಳ್ತಾ ಇದ್ದೀನಿ, ನಾನು ಅರ್ಜುನ್ ಸೇವಂತಿಗೋಸ್ಕರ ಮಾತ್ರ ಈ ಮನೇಲಿರೋದು. ಇನ್ ಮುಂದೆ ಯಾವತ್ತೂ ಯಾವುದೇ ಕಾರಣಕ್ಕೂ ನನ್ನ ಜೊತೆ ಮಾತಾಡೋಕ್ ಬರಬೇಡಿ. ಒಂದ್ ವೇಳೆ ನೀವೇನಾದ್ರೂ ನನ್ನ ಜೊತೆ ಮಾತಾಡೋಕ್ ಪ್ರಯತ್ನ ಪಟ್ರೆ ಈ ಮನೆ ಬಿಟ್ಟಲ್ಲ, ಈ ಪ್ರಪಂಚನೇ ಬಿಟ್ಟು ಹೊರಟೋಗ್ತೀನಿ. ಕಲ್ಪನಾ, ಐ ಆಮ್ ಸಾರಿ ಕಲ್ಪನಾ. ಇನ್ಯಾವತ್ತೂ ನಿನ್ ಮನ್ಸಿಗೆ ನೋವಾಗೋ ಥರ ನಾನು ಮಾತಾಡೋದಿಲ್ಲ, ನಡ್ಕೊಳ್ಳೋದಿಲ್ಲ.
ಅನು ಈ ವಿಷಯ ಗೊತ್ತಾದ್ರೆ ಅವಳು ಎಷ್ಟು ಖುಷಿ ಪಡ್ಬೋದು ಅಂತ ಕಲ್ಪನೆ ಮಾಡ್ಕೊಂಡ್ರೇನೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಜಾಸ್ತಿ ಕಲ್ಪನೆ ಮಾಡ್ಕೋಬೇಡ್ರಿ ಆಯ್ತಾ. ಆಮೇಲೆ ಕನ್ನಡಕ ನಂಬರ್ ಚೇಂಜ್ ಆಗುತ್ತೆ. ಹೊಸ ಕನ್ನಡಕ ತಗೊಳ್ಳೋದಕ್ಕೆ ಅಮ್ಮನ ಹತ್ರ ದುಡ್ಡು ಕೇಳ್ಬೇಕಾಗುತ್ತೆ. ಹುಷಾರ್. ಅನು ಚಿಕ್ಕಿ ಜನ್ಮ ಪೂರ್ತಿ ವಿಲನ್ಗಳಿಗೆ ಜೂನಿಯರ್ ಆರ್ಟಿಸ್ಟ್ ತರ ಚಪ್ಪಾಳೆ ತಟ್ಟೋದೇ ಆಗೋಯ್ತು ನನ್ನ ಕರ್ಮ. ಚೆನ್ನಾಗಿ ಮಾಡ್ತೀರಾ, ಸಖತ್ತಾಗಿ ಮಾಡ್ತೀರಾ ಡ್ಯಾನ್ಸ್. ಚಿಕ್ಕಿ ನನಗಿವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಆಕ್ಚುಲಿ ಇವತ್ತಿನ ದಿನ ನಾನು ಡೈರಿನಲ್ಲಿ ನೋಟ್ ಮಾಡಿ ಇಟ್ಕೋಬೇಕು. ಟುಡೇ ಇಸ್ ದ ಪ್ರೀಶಿಯಸ್ ಡೇ. ಚಿಕ್ಕಿ ನಿಜ ಹೇಳಿ, ನೀವ್ ಯಾವತ್ತಾದ್ರೂ ಪ್ರತಾಪ್ ಮಾವ ಈ ಕಲ್ಪನಾ ಅತ್ತೆ ಇಬ್ರು ಜಗಳ ಮಾಡ್ಕೊಂಡು ದೂರ ಆಗ್ತಾರೆ ಅಂತ ಅನ್ಕೊಂಡಿದ್ರಾ? ಇಲ್ಲ ಕನಸ್ಕೊಂಡಿದ್ರಾ? ನಾನು ಕಲ್ಪನೆ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ಮೇಡಮ್ ಅವರು ಕನ್ನಡಕ ನಂಬರ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಪಿಜೆನಾ? ಹಂಗಂದ್ರೆ ಪೂರ್ ಜೋಕ್ ಅಂತ. ಐಸಿಂಗ್ ಆನ್ ದಿ ಕೇಕ್ ಅಂತಾರಲ್ಲ ಹಾಗೆ ನಿಂಗೆ ಇನ್ನೊಂದು ಸ್ವೀಟ್ ನ್ಯೂಸ್ ಹೇಳ್ತೀನಿ. ಮೇಡಮ್ರೆ ಅದು ನಾನೇ ಹೇಳ್ತೀನಿ, ಯಾಕೆಂದ್ರೆ ನಾನ್ ತಾನೇ ಮೊದಲು ನೋಡಿದ್ದು, ಆಮೇಲೆ ತಾನೇ ನಿಮ್ಮನ್ನು ಕರೆದಿದ್ದು. ಅನು ನೀವ್ ಹೇಳೋದನ್ನ ನಂಬೇಕಲ್ಲ, ಸಾಕ್ಷಿ ನೀವಿದಿರಲ್ಲ. ಹಾಗಂದ್ಮೇಲೆ ನಾನೇ ತಾನೇ ಹೇಳ್ಬೇಕು. ಅಯ್ಯೋ ಯಾರಾದ್ರೂ ಒಬ್ರು ಹೇಳಿ, ನಂಗೆ ತಡ್ಕೊಳಕ್ ಆಗ್ತಿಲ್ಲ. ಸರಿ ಮೇಡಮ್ ಅವರೇ ನೀವೇ ಹೇಳಿ. ಬೇಕಾಗಿಲ್ಲ, ನೀವೇ ಹೇಳಿ. ಚಿಕ್ಕಿ ದಿಸ್ ಇಸ್ ಟೂ ಮಚ್. ಅನು ಕಲ್ಪನಾಕ್ಕನ್ ಕೋಪ ಸ್ವಲ್ಪನೂ ಕಡಿಮೆ ಆಗಿಲ್ಲ ಗೊತ್ತಾ. ಅನು ಅದಕ್ಕೆ ಮನೆ ಬಿಟ್ಟೋದಾಗ ಎಷ್ಟು ಕೋಪ ಇತ್ತೋ ಅದಕ್ಕೆ ಡಬಲ್ ಟ್ರಿಪಲ್ ಇನ್ನೂ ಜಾಸ್ತಿ ಆಗೋಗಿದೆ. ಓ ಪ್ರತಾಪ್ ಭಾವ ಕಲ್ಪನಾಕ್ಕನ ಹತ್ರ ತಪ್ಪಾಯ್ತು ನನ್ ಕ್ಷಮಿಸ್ಬಿಡು ಅಂತ ಬೇಡ್ಕೊಂಡ್ರು. ಎಷ್ಟು ಬೇಡ್ಕೊಂಡ್ರು ಅದಕ್ಕೆ ಮನ್ಸು ಸ್ವಲ್ಪನೂ ಕರಗ್ಲೇ ಇಲ್ಲ. ನನಗೆ ಕಾಲು ಹಿಡಿಯೋದೊಂದು ಬಾಕಿ. ವಾವ್ ಸೂಪರ್ ಸೂಪರ್ ಚಿಕ್ಕಿ. ಅಂದ್ರೆ ನನ್ ಹರಕೆ ಫಲಿಸ್ತು ಅಂತ ಆಯ್ತು. ಹರಕೆನಾ? ಇವರಿಬ್ರ ಮಧ್ಯೆ ಮೂಡಿರೋ ಬಿರುಕು ಹೀಗೆ ಮುಂದುವರಿಲಿ. ಅದಿನ್ನಷ್ಟು ದೊಡ್ಡದಾಗ್ತಾ ಹೋಗಿ 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 ಒಂದು ದೊಡ್ಡ ಕಂದಕನೆ ಕ್ರಿಯೇಟ್ ಆಗ್ಲಿ. ಆ ಕಡೆಯಿಂದ ಅವ್ರು ಕೂಗಿದ್ರು ಇವ್ರಿಗೇನು ಕೇಳಿಸ್ಬಾರ್ದು, ಈ ಕಡೆಯಿಂದ ಇವ್ರೇನ್ ಬೊಬ್ಬೆ ಹೊಡೆದ್ರು ಅವ್ರೇನು ರೆಸ್ಪಾಂಡ್ ಮಾಡಬಾರ್ದು. ಒಂದೇ ಮನೇಲಿದ್ರು ಅವ್ರ್ಯಾರೋ ಇವ್ರ್ಯಾರೋ ಅಂತ ಮುಖ ತಿರುಗಿಸ್ಕೊಂಡು ಓಡಾಡ್ಬೇಕು. ಹಾಗೆ ಓಡಾಡ್ಕೊಂಡಿರೋದಕ್ಕೆ ಏನ್ ಹರಕೆ ಕಟ್ಕೊಂಡಿದ್ಯಾ? ನಿಮ್ ಮುಡಿ ಕೊಡ್ತಾಳ. ಇರೋದ್ ನಾಲ್ಕು ಕೂದಲು ಅದನ್ನು ಕಳೆದ್ಬಿಡಿ ಮೇಡಮ್ ಅವರೇ. ಚಿಕ್ಕಿ ಒಂದು ಅದ್ಭುತವಾದ ಅವಕಾಶ ನಮಗ್ ಸಿಕ್ಕಿದೆ. ಇದನ್ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಯಾಕೆ ಅಂದ್ರೆ ಈ ಗಂಡ ಹೆಂಡತಿ ಸಂಬಂಧ ಅನ್ನೋದು ಹಾಗೆ, ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಅವರಿಬ್ರು ಒಂದಾಗ್ಬಿಡ್ಬಹುದು. ಅದಕ್ ನಾವು ಅವಕಾಶ ಕೊಡ್ಲೇಬಾರ್ದು. ನಮಗಿರೋ ಬರೋ ಟ್ಯಾಲೆಂಟ್ನೆಲ್ಲ ಯೂಸ್ ಮಾಡ್ಕೊಂಡು ಅವರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಹಾಗೆ ನಾವು ನೋಡ್ಕೋಬೇಕು. ಅದಕ್ಕೋಸ್ಕರ ಡಿಸ್ಟೆನ್ಸ್ ಮೇಂಟೈನಿಂಗ್ ಮ್ಯಾನೇಜರ್ ನಮ್ಮ ಮೇಡಮ್ ಅವರು ಇದಾರಲ್ಲ. ಬೇಡ ಬೇಡ ಬೇಡ, ಅದಕ್ಕೆ ಅಂತಾನೆ ಮನೇಲೊಬ್ರು ಹಿರಿಯರಿದ್ದಾರೆ. ಯಾರು? ಅಮ್ಮನಾ? ಅವ್ರ ಜೂನಿಯರ್ ಅಲ್ವೇ ತಾವು? ಏನು? ಏನಿಲ್ಲ ಮೇಡಮ್ರೆ, ನಾವು ಜೂನಿಯರ್ಸ್ ಅಲ್ವಾ. ಈಗ ಅತ್ತೆಯವರೇ ಏಕೈಕ ಸೂಕ್ತವಾದ ಅಭ್ಯರ್ಥಿ ಅಂತ ನಮ್ಮ ಅನುವಾದ, ನನ್ನ ವಾದ ಕೂಡ. ಸರಿ ಅನು, ವಾಟ್ ಈಸ್ ನೆಕ್ಸ್ಟ್? ಮುಂದಿನ ಭಾಗ ಬ್ರೇಕ್ ನಂತರವೇ? ಚಿಕ್ಕಪ್ಪ ಅಗತ್ಯ ಏನೂ ಇಲ್ಲ. ಏನ್ ಹೇಳ್ಬೇಕು ಅಂತ ನಾನು ಆಲ್ರೆಡಿ ಯೋಚನೆ ಮಾಡಿ ಆಗಿದೆ.
ಓಕೆ ಸರ್, ನೀವೆಲ್ಲ ಡೀಟೇಲ್ಸ್ ಹೇಳ್ತಾ ಹೋಗಿ, ನಾನು ನೋಟ್ ಮಾಡ್ಕೊತೀನಿ. ಒಂದು ನಿಮಿಷ. ಎಸ್, ಹೇಳಿ ಸರ್. ಆದ್ರೆ ಒಂದು ವಿಷಯನ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ನೀವು ಎಲ್ಲ ವಿಷಯನೂ ಯಾವುದು ಮುಚ್ಚು ಮರೆ ಇಲ್ಲದೆ ಹೇಳಬೇಕು. ಓಕೆ, ಹಾ, ಗೋ ಆನ್. ಸರಿ ಸರ್, ಐ ಹೋಪ್ ನೀವೇನು ಮುಚ್ಚಿಟ್ಟಿಲ್ಲ ನನ್ನಿಂದ ಅಂತ. ಮತ್ತೆ ಹಳೆ ಮಾತು ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಹತ್ರ, ಲಾಯರ್ ಹತ್ರ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು. ಆಗ್ಲೇ ಡಾಕ್ಟರು ತನ್ನ ಪೇಷಂಟ್ ಜೀವನ ಉಳಿಸೋದಕ್ಕೆ ಸಾಧ್ಯ, ಹಾಗೆ ಲಾಯರು ತನ್ನ ಕ್ಲೈಂಟ್ನ ಉಳಿಸೋದಕ್ಕೆ ಸಾಧ್ಯ. ಓಕೆ ಸರಿ, ಮತ್ತೇನಾದರೂ ಡೀಟೇಲ್ಸ್ ಬೇಕು ಅಂದರೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಓಕೆ ಸರ್, ಬಾಯ್. ಅಯ್ಯಯ್ಯೋ, ಸೇವಂತಿ ನೋಡ್ಬಿಟ್ರೆ ಕೆಟ್ಟ ಹೋಗುತ್ತಲ್ಲಪ್ಪ ಕೆಲಸ. ಅಯ್ಯೋ, ಇದೆಲ್ಲ ಯಾವಾಗ ಬಿತ್ತು? ನಾನು ನೋಡ್ಲಿಲ್ವಲ್ಲ. ಅಯ್ಯೋ, ಯಾಕೆ ಸರ್, ಏನಾಯ್ತು? ಸಿಕ್ಕಾಪಟ್ಟೆ ತಲೆನೋವು, ತಲೆ ಸಿಡ್ದು ಹೋಗ್ತಾ ಇದೆ. ಇದೇನ್ ಸರ್, ಇಷ್ಟೊತ್ತು ಫೋನಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ರಿ ತಾನೆ? ಅಯ್ಯೋ, ವಿಧಿ ಇಲ್ಲ, ಮಾತಾಡ್ಲೇಬೇಕು. ನನಗೇನಾದ್ರೂ ತಲೆನೋವು ಅಂತ ಕ್ಲೈಂಟ್ ಹತ್ರ ಹೇಳಿದ್ರೆ ಅವರು ಇಡ್ರಿ ಫೋನು ಅಂತ ಫೋನ್ ಕಟ್ ಮಾಡ್ಬಿಡ್ತಾರೆ. ಆಮೇಲೆ ಹೊಟ್ಟೆ ಪಾಡು. ಸೇವಂತಿ ಪ್ಲೀಸ್ ಹೋಗಿ ಬಿಸಿ ಬಿಸಿಯಾಗಿ ಅವತ್ ಮಾಡ್ಕೊಟ್ಟಿದ್ಯಲ್ಲ ಆ ಥರ ಕಷಾಯ ಮಾಡ್ಕೊಡ್ತೀಯಾ? ಸರ್, ನೀವೇನೋ ಕಳ್ಳಾಟ ಆಡ್ತಾ ಇದ್ದೀರಾ ಅನ್ಸ್ತಾ ಇದೆ. ವಾಟ್ ಯು ಮೀನ್? ಐ ಮೀನ್ ನಿಮ್ಗೆ ಯಾವ ತಲೆನೋವು ಇಲ್ಲ. ನೀವು ಸುಮ್ಮನೆ ನನ್ನನ್ನು ಟ್ರ್ಯಾಪ್ ಮಾಡಿ ರೊಮ್ಯಾಂಟಿಕ್ ಮೂಡಿಗೆ ಎಳೆಯೋದಕ್ಕೆ ನೋಡ್ತಿದ್ದೀರಾ ಅಂತ ಅರ್ಥ. ಇದಕ್ಕೆಲ್ಲ ನಾನು ಖಂಡಿತ ಸಿಕ್ಬೀಳೋಳಲ್ಲ. ಅಮ್ಮ, ಏನ್ ಸೇವಂತಿ, ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ? ದಿನಕ್ಕೆ 4 ಅವರು 5 ಅವರು ನಂತರ ಈ ತರ ಕ್ಲೈಂಟ್ಗಳ ಜೊತೆ ಫೋನಲ್ಲಿ ಮಾತಾಡ್ ನೋಡು. ನಿನ್ನ ಟ್ರಾಪ್ ಮಾಡೋದಕ್ಕೆ ನಾನು ಇಷ್ಟೆಲ್ಲ ನಾಟಕ ಮಾಡ್ಬೇಕಾ? ಆಗ ನಿನ್ಗೆ ಗೊತ್ತಾಗತ್ತೆ. ಅಯ್ಯೋ, ಅಷ್ಟೊಂದು ತಲೆನೋಯ್ತಾ ಇದೆ ಸರ್, ನಿಜ? ಎಷ್ಟು ಸರ್ತಿ ಹೇಳ್ಬೇಕು ನಿನ್ಗೆ, ಈ ಹೃದಯ ಭಾಗ ತೋರ್ಸೋ ತರ ತಲೆನೋ ಒಡ ತೋರ್ಸ್ಲಾ ತಲೆನೋವಿದೆ ಅಂತ? ನೋಡು, ನಿನ್ಗಾದ್ರೆ ಕಷಾಯ ಮಾಡ್ಕೊಡು, ಇಲ್ಲ ಅಂದ್ರೆ ಅಮ್ಮನಿಗೆ ಹೇಳ್ತೀನಿ. ಅದು ಬೇಕಾಗಿಲ್ಲ, ಹಾಳಾಗೋಗ್ಲಿ, ಒಂದ್ ಅರ್ಧ ಗಂಟೆ ಬಿದ್ಕೋತೀನಿ, ಎಲ್ಲ ಸರಿ ಹೋಗುತ್ತೆ. ನೀನು ಪೂಸಿ ಹೊಡೆಯೋ ಅವಶ್ಯಕತೆ ಇಲ್ಲ. ಅಯ್ಯೋ ಸರ್, ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಮಾಡ್ಕೊಂಡ್ ಬರ್ತೀನಿ ರೀ. ಬಿಸಿ ಬಿಸಿ ಆಗಿರ್ಲಿ. ಹಾ, ನನಗೆ ಗೊತ್ತಿದೆ, ಕಷಾಯನ ಯಾರು ತಣ್ಣಗೆ ಕುಡಿಯಲ್ಲ.
ಅಜ್ಜಿ ಬಾನು ಕೂತ್ಕೋ ಬಾ. ಪರವಾಗಿಲ್ಲ ಬಿಡಿ. ಯಾಕೊಂತರ ಇದ್ಯಾ? ಏನಾಯ್ತು? ಏನೂ ಇಲ್ಲ ಅಜ್ಜಿ. ಅನು ಯಾಕೆ? ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನೂ ಇಲ್ಲ ಅಜ್ಜಿ, ನೀವು ರೆಸ್ಟ್ ಮಾಡಿ. ಅನು ನಿಂತ್ಕೋ. ಅದೇನು ವಿಷಯ ಅಂತ ಹೇಳ್ಬಿಟ್ಟು ಹೋಗು. ಯಾರಾದ್ರೂ ಏನಾದ್ರು ಅಂದ್ರ? ಅನು ನೀನ್ ಇಲ್ಲಿದ್ಯೇನೆ? ಅದ್ಯಾಕೆ ಅವಾಗ್ಲೇ ನಮ್ಮ ಹತ್ರ ಏನೋ ಹೇಳ್ಬೇಕು ಅಂತ ಇದಕ್ಕಿದಂಗೆ ಹತ್ಕೊಂಡ್ ಬಂದ್ಬಿಟ್ಟೆ? ಏನಾಯ್ತನು? ನೋಡೆ ಯಶೋದ, ಇಲ್ಲಿ ಬಂದು ಅಳ್ತಾ ಇದ್ದಾಳೆ. ಏನ್ ವಿಷಯ ಅಂತ ಹೇಳಮ್ಮ, ನಾವೆಲ್ಲ ಇಲ್ವಾ? ಚಿಕ್ಕಪ್ಪ, ಈ ಮನೆಯಲ್ಲಿ ಯಾವ ವಿಷಯಕ್ಕೆ ಯಾವ ವಿಚಾರಕ್ಕೆ ಯಾರಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ.